ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಟು ರಾಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ 2016 ಪೇಪರ್ನ ಕ್ವಶನ್ಸ್ನ ಸಾಲ್ವ್ ಮಾಡ್ಕೊತ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ -2⁴ ಇಂಟು -2⁴ ಈಸ್ ಈಕ್ವಲ್ ಟು ಹೌ ಮಚ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸಾಲ್ವ್ ಮಾಡೋದಾದರೆ -2⁴ ಇಂಟು -2⁴ ಈಸ್ ಈಕ್ವಲ್ ಟು ಹೌ ಮಚ್ ಅಂದರೆ 2 ಇಂಟು 2 ಇಂಟು 2 ಇಂಟು 2. ಸೊ ಇದು ಈ ಕಡೆ ಲೆಫ್ಟ್ ಸೈಡು, ಅದೇ 2 ಇಂಟು 2 ಇಂಟು 2 ಇಂಟು 2. ಸೊ 2 2 ज़ 4, 4 2 ज़ 8, 8 2 ज़ 16 ಇಂಟು 2 2 ज़ 4, 4 2 ज़ 8, 8 2 ज़ 16. ಸೊ 16 ಇಂಟು 16 ಈಸ್ ಈಕ್ವಲ್ಸ್ ಟು 256 ಆಗುತ್ತೆ. ಸೊ ಆನ್ಸರ್ ಬಂದುಬಿಟ್ಟು ಇಲ್ಲಿ 256 ಪ್ಲಸ್ 256. ಯಾಕಪ್ಪ ಅಂತಂದರೆ ಮೈನಸ್ ಇಂಟು ಮೈನಸ್ ಬಂದುಬಿಟ್ಟು ಪ್ಲಸ್ ಆಗುತ್ತೆ. ಸೊ ಆನ್ಸರ್ ಬಂದುಬಿಟ್ಟು ನಾವು ಪ್ಲಸ್ 256ನ ಟಿಕ್ ಹಾಕಬೇಕು. ಸೊ ಮೈನಸ್ ಹಾಕಿದರೆ ರಾಂಗ್ ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಬಂದುಬಿಟ್ಟು ಪ್ಲಸ್. ಸೊ ಪ್ಲಸ್ 256 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ದ ಎಕ್ಸಾಕ್ಟ್ ಏರಿಯಾ ಆಫ್ ದ ಶೇಡೆಡ್ ಫಿಗರ್? ಅಂದರೆ ಈ ಶೇಡೆಡ್ ಫಿಗರ್ನ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ಅಂತಂದರೆ, ಸೊ ಇಲ್ಲಿ ಒಂದೊಂದು ಬಾಕ್ಸು ಒಂದೊಂದು ಸ್ಕ್ವೇರ್ ಯೂನಿಟ್ಸ್ ಅಂತ ಅರ್ಥ ಮಾಡ್ಕೊಬೇಕು ನಾವಿಲ್ಲಿ. ಸೊ ಫಸ್ಟು ಫುಲ್ ಇರೋ ಬಾಕ್ಸ್ನೆಲ್ಲ ಕೌಂಟ್ ಮಾಡ್ಕೊಂತಂದರೆ 1 2 3 4 5 6 7 8 9 10 11 12. ಸೊ 12 ಫುಲ್ ಬಾಕ್ಸಸ್ ಇದ್ದಾವೆ. ಅದೇ ರೀತಿ ಇಲ್ಲಿ ನೋಡೋದಾದರೆ 12 13 14. ಸೊ 14 ಫುಲ್ ಬಾಕ್ಸಸ್ ಇದ್ದಾವೆ. ನೆಕ್ಸ್ಟ್ ಎಲ್ಲಿ ಬಿಟ್ಟಿದ್ದೀವಿ, ಇಲ್ಲೊಂದು 15. ಸೊ ಇಲ್ಲೊಂದು 16. ಸೊ ಇಲ್ಲಿ 16 ಅದು. ಸೊ ಇವೆರಡು ಸೇರಿ 17 18. ಈ ಎರಡು ಬಾಕ್ಸ್ನ ಸೇರಿ ನಾವು ಒಂದು ಅನ್ಕೊಳ್ಳೋಣ. ಸೊ 19. ಈ ಎರಡು ಬಾಕ್ಸ್ ಸೇರಿ ಒಂದು 20. ಇವೆರಡು ಸೇರಿದರೆ 21. ಸೊ ಈ 2 ಬಾಕ್ಸಸ್ ಸೇರಿದರೆ 22. ಇವೆರಡು ಬಾಕ್ಸಸ್ 23. ಅದೇ ರೀತಿ ಇವೆರಡು ಬಾಕ್ಸಸ್ ಸೇರಿದರೆ 24. ಇವೆರಡು 25. ಈ 2 ಬಾಕ್ಸಸ್ 26. ಇನ್ನೆಲ್ಲಾದರೂ ಬಿಟ್ಟಿದ್ದೀವ? ಹಾಂ, ಇಲ್ಲಿ ಎರಡು ಬಿಟ್ಟಿದ್ದೀವಿ. ಸೊ 27. ಅದೇ ರೀತಿ ಈ ಎರಡು 2 ಬಾಕ್ಸಸ್. ಸೊ ಲಾಸ್ಟ್ 2 ಬಾಕ್ಸಸ್ ಸೇರಿ 28 ಆಗುತ್ತೆ. ಸೊ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಈಸ್ 28 ಸ್ಕ್ವೇರ್ ಯೂನಿಟ್ಸ್ ಅಂತ ನಾವು ಆಗ್ಬೋದು. ಇಲ್ಲಿ ಆಪ್ಷನ್ ಡಿ 28 ಸ್ಕ್ವೇರ್ ಯೂನಿಟ್ಸ್ ಕರೆಕ್ಟ್ ಇದೆ. ಥರ್ಡ್ ಕ್ವಶನ್ ನೋಡೋದಾದರೆ, ದ ಸದರ್ ಮೋಸ್ಟ್ ಪಾಯಿಂಟ್ ಆಫ್ ಪೆನಿನ್ಸುಲರ್ ಇಂಡಿಯಾ ಈಸ್ ಕನ್ಯಾಕುಮಾರಿ ಈಸ್ ಲೊಕೇಟೆಡ್ ಇನ್. ಅಂದರೆ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಪೆನಿನ್ಸುಲರ್ ಇಂಡಿಯಾ ಕನ್ಯಾಕುಮಾರಿ, ಅದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ನಾರ್ತ್ ಆಫ್ ಈಕ್ವೇಟರ್. ನೆಕ್ಸ್ಟ್ ಕ್ವಶನ್, ಸರ್ ಸಿ ವಿ ರಾಮನ್ ವಾಸ್ ಅವಾರ್ಡೆಡ್ ನೋಬೆಲ್ ಪ್ರೈಸ್ ಫಾರ್ ಹಿಸ್ ವರ್ಕ್ ಕನೆಕ್ಟೆಡ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ಫೆನಾಮಿನನ್ ಆಫ್ ರೇಡಿಯೇಷನ್. ಅಂತಂದರೆ ಸರ್ ಸಿ ವಿ ರಾಮನ್ ಅವರಿಗೆ ನೋಬೆಲ್ ಪ್ರೈಸ್ ಬಂದಿದೆ, ಅದು ಅವರ ಯಾವ ಕೆಲಸದ ಮೇಲೆ ಬಂದಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಅದು ಡಿಫ್ರಾಕ್ಷನ್ನ, ಇನ್ಫ್ಲೂಯೆನ್ಸ, ಪೋಲರೈಸೇಷನ್ ಆರ್ ಸ್ಕ್ಯಾಟ್ರಿಂಗ್ ಅಂತಂದರೆ ಅವ್ರು ಮಾಡಿರೋ ಸ್ಕ್ಯಾಟ್ರಿಂಗ್ ಅನ್ನೋ ಪ್ರಾಜೆಕ್ಟಿಗೆ ಅವರಿಗೆ ನೋಬೆಲ್ ಪ್ರೈಸ್ ಬಂದಿದೆ. ಸೊ ನೆಕ್ಸ್ಟ್ ಕ್ವಶನ್, 1 ನ್ಯಾನೋಮೀಟರ್ ಈಸ್ ಈಕ್ವಲ್ ಟು, ಅಂದರೆ ನ್ಯಾನೋಮೀಟರ್ ಅಂತಂದರೆ 9. ಸೊ ಆಪ್ಷನಲ್ಲಿ 9 ಎಲ್ಲಿದೆ? ಇಲ್ಲಿದೆ 10⁹ ಮೀಟರ್. ಸೊ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 6th ಕ್ವಶನ್ ನೋಡೋದಾದರೆ, ಲೈಟ್ ಫ್ರಮ್ ದ ಸನ್ ರೀಚಸ್ ಅಸ್ ನಿಯರ್ಲಿ, ಅಂದರೆ ಆ ಸನ್ ಲೈಟ್ ನಮಗೆ ಎಷ್ಟು ನಿಮಿಷದಲ್ಲಿ ಬರುತ್ತೆ ಅಂತ ಕೇಳಿದರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 8 ಮಿನಿಟ್ಸ್. ಇಲ್ಲಿ 7th ಕ್ವಶನ್ ನೋಡೋದಾದರೆ ಅವ್ರು ನಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದಾರೆ. ಇಲ್ಲಿ ಏರಿಯಾ ಯಾವುದು ಗ್ರೇಟರಾ, ಲೆಸ್ಸರಾ, ಈಕ್ವಲ್ಲ ಅಥವಾ ಎರಡೂ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಅವ್ನು ನೋಡೋದಾದರೆ ಏರಿಯಾ ಆಫ್ ABCD. ಸೊ ABCD ಇದೊಂದು ಪ್ಯಾರಲೋಗ್ರಾಮ್ ಆಗುತ್ತೆ. ಅದೇ ರೀತಿ ಏರಿಯಾ ಆಫ್ BCEF. ಸೊ ಎಲ್ಲ ಕಡೆ BCEFE ಇದೆ. ಸೊ BCEFE. ಸೊ ಇದೊಂದು ಪ್ಯಾರಲೋಗ್ರಾಮ್ ಆಗುತ್ತೆ. ಸೊ ಎರಡು ಪ್ಯಾರಲೋಗ್ರಾಮ್ ಏರಿಯಾ ಬಂದುಬಿಟ್ಟು ಯಾವಾಗಲೂ ಈಕ್ವಲ್ ಇರುತ್ತೆ. ಸೊ ಥರ್ಡ್ ಆಪ್ಷನ್ ಇದಕ್ಕೆ ಆನ್ಸರು. ನೆಕ್ಸ್ಟ್ 8th ಕ್ವಶನ್ ನೋಡೋದಾದರೆ ಇಲ್ಲಿಗೆ ಸ್ವಲ್ಪ ಸಾಲ್ವ್ ಮಾಡಬೇಕಾಗಿದೆ. ಇನ್ ದ ಡಯಾಗ್ರಾಮ್ ಅಟ್ ದ ರೈಟ್ ಮ್ಯಾಥ್ ಈಸ್ ಎ ರೆಕ್ಟ್ಯಾಂಗಲ್. ಅಂದರೆ ಇದು MATH ಮ್ಯಾಥ್ ಅನ್ನೋದು ಒಂದು ರೆಕ್ಟ್ಯಾಂಗಲ್. ಅದರಲ್ಲಿ BG 9 ಸೆಂಟಿಮೀಟರ್, ಅಲ್ಲ BG 9. ಸೊ BG ಈಸ್ ಈಕ್ವಲ್ ಟು 9. HM ಈಸ್ ಈಕ್ವಲ್ ಟು, ಅಂದರೆ HM ಅಂದರೆ ಇದು, HM ಈಸ್ ಈಕ್ವಲ್ ಟು 12. HT ಈಸ್ ಈಕ್ವಲ್ ಟು 30, ಅಂದರೆ HT ಅಂದರೆ ಇದು. ಸೊ HT ಈಸ್ ಈಕ್ವಲ್ಸ್ ಟು 30 ಅಂತ ಕೊಟ್ಟಿದ್ದಾರೆ. ಈಗ ಈ ಶೇಡೆಡ್ ರೀಸನ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ಅಂತಂದರೆ, ಫಸ್ಟ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಿ,
ಆಮೇಲೆ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಿ ಈ ಏರಿಯಾನ ಈ ಏರಿಯಾದಲ್ಲಿ ಮೈನಸ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡೋದಾದರೆ, ಸೊ 9th ಕ್ವಶನ್, ಸಾರಿ 9th ಅಲ್ಲ, ಇದು 8th ಕ್ವಶನ್. ಸೊ 9th ಕ್ವಶನ್ ಸಾಲ್ವ್ ಮಾಡೋಣ. ಇವಾಗ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಪ್ಪ ಅಂತಂದರೆ ಫಾರ್ಮುಲಾ ಬಂದುಬಿಟ್ಟು, ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ಸ್ ಟು ಎಲ್ ಇಂಟು ಬಿ. ಸೊ ಇಲ್ಲಿ ಲೆಂತ್ ಯಾವುದಪ್ಪ ಏರಿಯಾದಂದರೆ ರೆಕ್ಟ್ಯಾಂಗಲ್ ಲೆಂತ್ 30. ಸೊ 30 ಇಂಟು ಬಿ ಅಂದರೆ ಬ್ರೆಡ್ತ್. ಸೊ ಇದು ಎಷ್ಟು ಬರುತ್ತೆ ಅಂದರೆ 12. ಸೊ 12 0 0, 12 3 36. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಬಂದುಬಿಟ್ಟು 360. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬಂದುಬಿಟ್ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ಬಂದುಬಿಟ್ಟು ಸೇಮ್ ಬೇಸ್ ಎಲ್ಲದಕ್ಕೂ ಈಕ್ವಲೇ. ಸೊ ಈ ಬೇಸು ಈಕ್ವಲ್ ಇರುತ್ತೆ, ಯಾಕಂದರೆ ಪ್ಯಾರಲೋಗ್ರಾಮ್ ಪ್ರಾಪರ್ಟಿ ಬಂದುಬಿಟ್ಟು ಬೋತ್ ಸೈಡ್ಸ್ ಆರ್ ಈಕ್ವಲ್. ಸೊ ಬೇಸ್ ಬಂದುಬಿಟ್ಟು 30. ಈ ಹೈಟ್ ಬಂದುಬಿಟ್ಟು ಈ ಆಲ್ಟಿಟ್ಯೂಡ್ನ ನಾವು ಹೈಟ್ ಅಂತ ತಗೊತೀವಿ ಟ್ರಯಾಂಗಲಲ್ಲಿ. ಈ ಹೈಟ್ ಬಂದುಬಿಟ್ಟು 9 ಸೆಂಟಿಮೀಟರ್ 9 ಇದೆ. ಸೊ 9 0 0, 9 3 27 ಡಿವೈಡೆಡ್ ಬೈ 2. ಸೊ 2 1s are 2 2 3s are 6, 1 ಉಳಿಯುತ್ತೆ 10 ಆಗುತ್ತೆ. ಸೊ 2 5s are 10. ಸೊ ಏರಿಯಾ ಆಫ್ ಟ್ರಯಾಂಗಲ್ ಬಂದುಬಿಟ್ಟು 135. ಸೊ ಇವಾಗ ಏರಿಯಾ ಆಫ್ ಶೇಡೆಡ್ ರೀಜನ್ ಅಂತ ಕೇಳಿರೋದು. ಸೊ ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು ಈ ಏರಿಯಾ ಮತ್ತು ಈ ಏರಿಯಾನ ಮೈನಸ್ ಮಾಡಬೇಕು. 360 ಮೈನಸ್ 135. ಸೊ ದ ಆನ್ಸರ್ ಈಸ್ 225 ಸ್ಕ್ವಯರ್ ಯೂನಿಟ್ಸ್. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನಾವು ಈ ರೀತಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಪಿಕ್ ಔಟ್ ದ ಸ್ಕೇಲಾರ್ ಕ್ವಾಂಟಿಟಿ. ಅಂದರೆ ಇವೆಲ್ಲ ಈ 4ರಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಯಾವುದಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ವೆಲಾಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ಫೋರ್ಸ್ ಆಲ್ಸೋ. ಸೊ ಬಿ ಪ್ರೆಷರ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ ಇಲ್ಲಿ ಕೊಟ್ಟರು ಆಪ್ಷನ್ಸಲ್ಲಿ. ಈ 10th ಕ್ವಶನ್ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಏನು ಕೊಟ್ಟಿದ್ದಾರೆ, ಎ ರಷ್ಯನ್ ಮ್ಯಾಥಮೆಟಿಷಿಯನ್ ಕ್ಯಾನ್ ಸಾಲ್ವ್ ಕ್ಯೂ ಕ್ವಶನ್ ಇನ್ 1 hours, ಅಲ್ಲ 1/h hours ಅಂತ ಕೊಟ್ಟಿದ್ದಾರೆ. ಅಟ್ ದಿಸ್ ರೇಟ್ ಹೌ ಮೆನಿ ಕ್ವಶನ್ಸ್ ಕ್ಯಾನ್ ಬಿ ಸಾಲ್ವ್ಡ್ ಇನ್ ಕ್ಯೂ ಅವರ್ಸ್. ಸೊ ಇವ್ರು ಫಸ್ಟು ಕೊಟ್ಟಿರೋದು ಬರ್ಕೊಳ್ಳೋಣ ಇಲ್ಲಿ. 10th one ಬಂದುಬಿಟ್ಟು ಏನು ಕೊಟ್ಟಿದ್ದಾರೆ, ಕ್ಯೂ ಕ್ವಶನ್ಸ್ನ ಅವನು 1/h ಅವರ್ಸಲ್ಲಿ ಸಾಲ್ವ್ ಮಾಡ್ತಾನಂತೆ. ಸೊ ಇಲ್ಲಿ ನಾವು ಕ್ಯೂ ಈಸ್ ಈಕ್ವಲ್ ಟು ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅಂತಂದರೆ ಕ್ಯೂ ಅವರ್ಸಲ್ಲಿ ಅವನು ಎಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾನೆ ಅಂತ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ 1 hour ಈಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಹೆಚ್ ಆಗುತ್ತೆ. ಇಲ್ಲಿ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಈ 1 hour ಈಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಹೆಚ್. ಸೊ ಇವಾಗ 1 hour ಅಪ್ಪ ಅಂತಂದರೆ ಏನಿಲ್ಲಿ, ಸೊ ಅವ್ನು ಕೇಳಿರೋದೇನು, ಕ್ಯೂ ಅವರ್ಸಲ್ಲಿ ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತಾನೆ ಅಂತ ಕೇಳಿದ್ದಾರೆ. ಸೊ 1 hour ಈಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಹೆಚ್ ಇಂಟು ಕ್ಯೂ ಕ್ವಶನ್ಸ್. ಸೊ ಇಲ್ಲಿ ಹವರ್ ಬಂದುಬಿಟ್ಟು ನಾವು ಕ್ಯೂ ಅಂತ ತಗೊಬೋದು. ಸೊ ಕ್ಯೂ ಈಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಕ್ಯೂ ಬಂದುಬಿಟ್ಟು ಕ್ಯೂ ಸ್ಕ್ವೇರ್ ಹೆಚ್. ಸೊ ಈ ಕ್ಯೂ ಸ್ಕ್ವೇರ್ ಹೆಚ್ ಆಪ್ಷನ್ಸಲ್ಲಿ ಎಲ್ಲಿದೆ, ಕ್ಯೂ ಸ್ಕ್ವೇರ್ ಹೆಚ್ ಇಲ್ಲ, ಬಟ್ ಹೆಚ್ ಕ್ಯೂ ಸ್ಕ್ವೇರ್ ಇದೆ. ಬಟ್ ಸೇಮ್ ಆನ್ಸರ್, ಈ ಕ್ಯೂ ಈ ಕಡೆ ಬಂದರೆ ಹೆಚ್ ಕ್ಯೂ ಸ್ಕ್ವೇರ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ 11th ಕ್ವಶನ್ ಏನಪ್ಪ ಅಂತಂದರೆ, ಇನ್ ಬೆಂಗಳೂರು ರೇಷಿಯೋ ಆಫ್ ಮೇಲ್ ಟು ಫೀಮೇಲ್ ಇಂಟರ್ನೆಟ್ ಯೂಸರ್ಸ್ ಇಸ್ 1:4. ಅಂದರೆ ಬೆಂಗಳೂರಲ್ಲಿ ಇಂಟರ್ನೆಟ್ ಯೂಸ್ ಮಾಡೋ ಯೂಸರ್ಸು ಮೇಲ್ 1 ಇದ್ದರೆ ಫೀಮೇಲ್ 4 ರೇಷಿಯೋದಲ್ಲಿದ್ದಾರೆ. ನಂಬರ್ ಆಫ್ ಮೇಲ್ ಯೂಸರ್ಸ್ ಈಸ್ ಇನ್ಕ್ರೀಸ್ಡ್ ಬೈ 20%. ಅಂದರೆ ಮೇಲ್ ಯೂಸರ್ಸ್ 20% ಇನ್ಕ್ರೀಸ್ ಆಗಿದ್ದಾರೆ. ಆ್ಯಂಡ್ ದಟ್ ಆಫ್ ಫೀಮೇಲ್ ಯೂಸರ್ಸ್ ಇನ್ಕ್ರೀಸ್ಡ್ ಬೈ 10%. ಅಂದರೆ ಫೀಮೇಲ್ ಯೂಸರ್ಸ್ 10% ಇನ್ಕ್ರೀಸ್ ಆಗಿದ್ದಾರೆ, ಮೇಲ್ ಯೂಸರ್ಸ್ 20% ಇನ್ಕ್ರೀಸ್ ಆಗಿದ್ದಾರೆ. ಈಗ ವಾಟ್ ಈಸ್ ದ ಓವರ್ ಆಲ್ ಇನ್ಕ್ರೀಸ್ ಇನ್ ದ ಇಂಟರ್ನೆಟ್ ಯೂಸರ್ಸ್ ಇನ್ ಬೆಂಗಳೂರು. ಅಂದರೆ ಬೆಂಗಳೂರು ಟೋಟಲ್ ಎಷ್ಟು ಇಂಟರ್ನೆಟ್ ಯೂಸರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಇದನ್ನು ಸಾಲ್ವ್ ಮಾಡಿದ್ರೆ ಫಸ್ಟು ಬರ್ಕೊಳ್ಳೋಣ. ಸೊ ಮೇಲ್ ಆ್ಯಂಡ್ ಫೀಮೇಲ್ ರೇಷಿಯೋ ಬಂದುಬಿಟ್ಟು 1:4. ಇವಾಗ ನೆಕ್ಸ್ಟು ಮೇಲ್ 20% ಇನ್ಕ್ರೀಸ್ ಆಗಿದ್ದಾರೆ. ಸೊ ಮೇಲ್ ಈಸ್ ಈಕ್ವಲ್ಸ್ ಟು 1 + 20% ಅಂತಂದರೆ 1.2 ಬರುತ್ತೆ. 20% ಅಂತಂದರೆ 0.2 ಬರುತ್ತೆ. ಈ 20%ನ ಕನ್ವರ್ಟ್ ಮಾಡಬೇಕಂದ್ರೆ 20 / 100 ಮಾಡಿದಾಗ 2/10 ಬರುತ್ತೆ. ಸೊ 2/10 ಬಂತಪ್ಪ ಅಂತಂದರೆ 10 1s
0.2 ಆದರೆ 20 ಆಗುತ್ತೆ. ಸೊ ಈ 0.2 ಬರುತ್ತೆ, ಆಗ 1 + 0.2 = 1.2 ಆಗುತ್ತೆ. ನೆಕ್ಸ್ಟ್ ಫೀಮೇಲ್ ಅದೇ ರೀತಿ ನೋಡೋದಾದರೆ 1 ಪ್ಲಸ್ ಫೀಮೇಲ್ ಯೂಸರ್ಸ್ 10% ಇನ್ಕ್ರೀಸ್ ಆಗಿದ್ದಾರೆ. ಸೊ ಇದು ಬಂದುಬಿಟ್ಟು 1.1 ಬರುತ್ತೆ. ಬಟ್ ಇಲ್ಲಿ ಅವರು ಮೇಲ್ ಯೂಸರ್ಸ್ನ 1, ಅದೇ ರೀತಿ ಫೀಮೇಲ್ ಯೂಸರ್ಸ್ನ 4 ಅಂತ ಕೊಟ್ಟಿದ್ದಾರೆ. ಸೊ ಫೀಮೇಲಿಗೆ 4 ಆ್ಯಡ್ ಮಾಡೋದಾದರೆ 4 × 1.1 = 4.4 ಆಗುತ್ತೆ. ಇವಾಗ ಓವರ್ ಆಲ್ ಇನ್ಕ್ರೀಸ್ ಬಂದುಬಿಟ್ಟು ಟೋಟಲ್ 4.4 ಪ್ಲಸ್ 1.1 = 5.5 ಆಗುತ್ತೆ. ಸಾರಿ, ಇಲ್ಲಿ ಮೇಲ್ ಯೂಸರ್ಸ್ ಬಂದುಬಿಟ್ಟು 1.2. ಸೊ 1.2 ಹಾಕೊಂಡ್ರೆ ಇಲ್ಲಿ 5.6 ಆಗುತ್ತೆ. ಟೋಟಲ್ ಕ್ವಶನ್ ಆಗಿ 1:4 ಕೊಟ್ಟಿದ್ದಾರೆ. ಅಂದರೆ ಟೋಟಲ್ ಯೂಸರ್ಸ್ ಇಲ್ಲಿ ಮೇಲ್ 1 ಫೀಮೇಲ್ 4. ಸೊ 1 + 4 = 5. 5 / 5.6 ಬಂದುಬಿಟ್ಟು 1.12 ಆಗುತ್ತೆ. ಸೊ ಇವಾಗ ಈ 1.12ನ ಪರ್ಸಂಟೇಜಿಗೆ ಕನ್ವರ್ಟ್ ಮಾಡಬೇಕಪ್ಪ ಅಂತಂದರೆ ಎಕ್ಸ್ಟ್ರಾ 1ನ ಮೈನಸ್ ಮಾಡಬೇಕು. ಸೊ ಎಕ್ಸ್ಟ್ರಾ 1ನ ಮೈನಸ್ ಮಾಡಿದಾಗ ಇಲ್ಲಿ 0.12 ಬರುತ್ತೆ. ಸೊ ಈ 0.12ನ ಪರ್ಸಂಟೇಜಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಇಂಟು 100 ಮಾಡಬೇಕು. ಸೊ 0.12 × 100 = 12%. ಸೊ ಈ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು 12%. ಸೊ ಟೋಟಲಾಗಿ 12% ಇಂಟರ್ನೆಟ್ ಯೂಸರ್ಸ್ ಇನ್ಕ್ರೀಸ್ ಆಗ್ತಾರೆ ಬೆಂಗಳೂರಿಗೆ. ಸೊ ನೆಕ್ಸ್ಟ್ 12th ಕ್ವಶನ್ ನೋಡೋದಾದರೆ ಸೌಂಡ್ ವೇವ್ಸ್ ಇನ್ ಏರ್ ಆರ್ ಲ್ಯಾಂಗಿಟ್ಯೂಡಿನಲ್ ವೇವ್ಸ್. ಸೊ ಸೌಂಡ್ ವೇವ್ಸ್ ಲ್ಯಾಂಗಿಟ್ಯೂಡಿನಲ್ ವೇವ್ಸ್. ಸೊ ಈ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಆನ್ ದ ಫಾಲೋವಿಂಗ್ ಪ್ರಾಪರ್ಟೀಸ್ ಆಫ್ ಎ ವೇವ್ ದ ಒನ್ ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಅದರ್ಸ್ ಈಸ್. ಸೊ ಇಲ್ಲಿ ಆ್ಯಂಪ್ಲಿಟ್ಯೂಡ್ ಆಗುತ್ತೆ ಆನ್ಸರು. ಯಾಕಪ್ಪ ಅಂತಂದರೆ ವೇವ್ ಬಂದುಬಿಟ್ಟು ಆ್ಯಂಪ್ಲಿಟ್ಯೂಡಿಗೆ ಇಂಡಿಪೆಂಡೆಂಟ್ ಆಗಿರುತ್ತೆ, ಬಟ್ ಇವಾಗೆಲ್ಲವಕ್ಕೂ ಡಿಪೆಂಡೆಂಟ್ ಆಗಿರುತ್ತೆ. ಅದೇ ರೀತಿ ದ ರ್ಯಾಡ್ಕ್ಲಿಫ್ ಲೈನ್ ಈಸ್ ಎ ಬೌಂಡ್ರಿ ಬಿಟ್ವೀನ್. ಸೊ ಇದು ಜಿಯೋಗ್ರಫಿ ಕ್ವಶನು. ಈ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು ರ್ಯಾಡ್ಕ್ಲಿಫ್ ಈಸ್ ಎ ಬೌಂಡ್ರಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸೊ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ನಡ ಮಧ್ಯೆ ಇರೋ ಬೌಂಡ್ರಿ ಹೆಸರು ರ್ಯಾಡ್ಕ್ಲಿಫ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸೌಂಡ್ ಪ್ರೊಡ್ಯೂಸ್ಡ್ ಅಟ್ ಎ ಪಾಯಿಂಟ್ ಈಸ್ ಹರ್ಡ್ ಬೈ ಎ ಪರ್ಸನ್ ಆಫ್ಟರ್ 5 seconds while the sound is heard by the another person after 6 seconds. If the speed of the sound is 300 m/s, what could be the maximum and minimum distances between the two persons? ಸೊ ಇಲ್ಲಿ 2 ಪರ್ಸನ್ಸು ಒಂದು ಸೌಂಡ್ನ ಕೇಳಿಸ್ಕೊತಿದ್ದಾರೆ. ಆ ಕೇಳಿಸ್ಕೊಳೋ ಟೈಮ್ ಎಷ್ಟಪ್ಪ ಅಂತಂದರೆ ಒಂದು 5 seconds, ಇನ್ನೊಬ್ಬ 6 secondsಲ್ಲಿ ಕೇಳಿಸ್ಕೊತಿದ್ದಾನೆ. ಸೊ ಆ ಸೌಂಡ್ ಸ್ಪೀಡ್ ಬಂದುಬಿಟ್ಟು 300 m/s. ಸೊ ಇಲ್ಲಿ ಮಿನಿಮಮ್ ಮತ್ತು ಅವರಿಬ್ಬರ ಮಧ್ಯೆ ಇರೋ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ನ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫಸ್ಟು ಬರ್ಕೊಳ್ಳೋಣ. ಸೊ 5 secondsಲ್ಲಿ ಅದು ಟ್ರಾವೆಲ್ ಆಗೋ ಸೌಂಡ್ ಸ್ಪೀಡ್ ಬಂದುಬಿಟ್ಟು 5 × 300 = 1500. ಅದೇ ರೀತಿ 6 secondsಲ್ಲಿ ಟ್ರಾವೆಲ್ ಆಗೋದು ಬಂದುಬಿಟ್ಟು 6 × 300 = 1800. ಈಗ ನಮಗೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಸೊ ಮಿನಿಮಮ್ ಡಿಸ್ಟೆನ್ಸ್ ಅಂತಂದರೆ ಏನಂದರೆ ಸೇಮ್ ಡೈರೆಕ್ಷನ್. ಸೊ ಸೇಮ್ ಡೈರೆಕ್ಷನ್ನಲ್ಲಿ ಹೋದಾಗ ನಮಗೆ ಮಿನಿಮಮ್ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಮಿನಿಮಮ್ ಡಿಸ್ಟೆನ್ಸ್ ಅಂತಂದರೆ ಏನಂದರೆ 1500 - 1800 = 300 ಅಂತಂದರೆ. ಸೊ ಇದು ಮೀಟರ್ ಇರುತ್ತೆ. ಆ್ಯಕ್ಚುಲಿ ಇದನ್ನು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡೋದಾದರೆ 0.3 km ಆಗುತ್ತೆ. ಅದೇ ರೀತಿ ಮ್ಯಾಕ್ಸಿಮಮ್ ಬಂದುಬಿಟ್ಟು ಆಪೋಸಿಟ್ ಡೈರೆಕ್ಷನ್. ಸೊ ಆಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಆಗೋದು ಬಂದುಬಿಟ್ಟು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕವರ್ ಆಗುತ್ತೆ. ಸೊ 1500 + 1800 = 3300. ಸೊ 3300ನ ನಾವು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡೋದಾದರೆ 3.3 km ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಂದುಬಿಟ್ಟು 3.3 km ಆ್ಯಂಡ್ ಮಿನಿಮಮ್ ಡಿಸ್ಟೆನ್ಸ್ ಬಂದುಬಿಟ್ಟು 0.3 km. ಸೊ ಆಪ್ಷನ್ ಡಿ ಇದಕ್ಕೆ ಆನ್ಸರ್. 3.3 ಮ್ಯಾಕ್ಸಿಮಮ್ ಆ್ಯಂಡ್ 0.30 km ಮಿನಿಮಮ್. ಸೊ ನೆಕ್ಸ್ಟು ಮ್ಯಾಕ್ ನಂಬರ್ ಈಸ್ ಯೂಸ್ಡ್ ಇನ್ ಕನೆಕ್ಷನ್ ವಿತ್ ದ ಸ್ಪೀಡ್ ಆಫ್ ಸೌಂಡ್. ಅಂದರೆ ನಾವು ಈ ಮ್ಯಾಕ್ ನಂಬರನ್ನು ಕನೆಕ್ಷನ್ನ ನಾವು ಯಾವುದರಿಂದ ಯೂಸ್ ಮಾಡ್ತೀವಪ್ಪ ಅಂತಂದರೆ ವಿತ್ ಕನೆಕ್ಷನ್ ಆಫ್ ಸ್ಪೀಡ್ ಆಫ್ ಸೌಂಡ್. ಸೊ ಸೌಂಡ್ನ ಸ್ಪೀಡ್ ಮೇಲೆ ನಾವು ಈ ಮ್ಯಾಕ್ ನಂಬರ್ ಕನೆಕ್ಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 17th ಕ್ವಶನ್ ನೋಡೋದಾದರೆ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ರಿಸಾಲ್ವ್ಡ್ ಪಾರ್ಟ್ಸ್ ಆಫ್ ಎ ನಂಬರ್
ಆಫ್ ಫೋರ್ಸಸ್ ಇನ್ ಎ ಗಿವನ್ ಡೈರೆಕ್ಷನ್ ಈಸ್ ಈಕ್ವಲ್ ಟು ದ ರಿಸಾಲ್ವ್ಡ್ ಪಾರ್ಟ್ ಆಫ್ ದ ರಿಸಲ್ಟೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ದಿಸ್ ಈಸ್ ನೌನ್ ಆಸ್. ಸೊ ಇದೊಂದು ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಬಂದುಬಿಟ್ಟು ಪ್ರಿನ್ಸಿಪಲ್ ಆಫ್ ರಿಸಲ್ಯೂಷನ್ ಫೋರ್ಸಸ್. ಸೊ ಇದು ನಮಗೆ ಫಿಸಿಕ್ಸ್ ಸಿಲೆಬಸ್ನಲ್ಲೇ ಬರುತ್ತೆ ಈ ಕ್ವಶನ್ನು. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇಫ್ ದ ಟೂ ರಿಸಲ್ಟೆಂಟ್ ಆಫ್ ಟು ಈಕ್ವಲ್ ಫೋರ್ಸಸ್ ಹ್ಯಾಸ್ ಬಿನ್ ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ಐದರ್ ಆಫ್ ದ ಫೋರ್ಸಸ್, ದೆನ್ ದ ಆ್ಯಂಗಲ್ ಬಿಟ್ವೀನ್ ದ ಟೂ ಫೋರ್ಸಸ್ ಈಸ್. ಸೊ ಇಲ್ಲಿ ಟೂ ಈಕ್ವಲ್ ಫೋರ್ಸಸ್ ಅಂದರೆ ಒಂದು ಎಫ್ ತಗೊಳ್ಳೋಣ ಮತ್ತು ಇನ್ನೊಂದು ಎಫ್ ತಗೊಳ್ಳೋಣ. ಸೊ ಇವು ಟೂ ಈಕ್ವಲ್ ಫೋರ್ಸಸ್ ನಾವು ತಗೊಂಡಿರೋದು. ಮತ್ತು ಮ್ಯಾಗ್ನಿಟ್ಯೂಡ್ ಬಂದುಬಿಟ್ಟು ಮ್ಯಾಗ್ನಿಟ್ಯೂಡ್ ಕೂಡ ಏನು ಕೊಟ್ಟಿದ್ದಾರೆ, ಸೇಮ್ ಮ್ಯಾಗ್ನಿಟ್ಯೂಡ್ ಆಫ್ ದ ಐದರ್ ಫೋರ್ಸ್, ಅಂದರೆ ಮ್ಯಾಗ್ನಿಟ್ಯೂಡ್ ಕೂಡ ಸೇಮ್ ಫೋರ್ಸೇ ತಗೊಬೇಕು. ಈಗ ನಾವಿಲ್ಲಿ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಯಾವುದಪ್ಪ ಅಂತಂದರೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಸೊ ನಾವು ಈ ಕ್ವಶನ್ನ ಮೋಸ್ಟ್ಲಿ ಒನ್ ಡೈಮೆನ್ಷನ್ ನೋಡ್ತೀವಿ. ಇದು ಫಿಸಿಕ್ಸ್ ಕ್ವಶನ್ ಆ್ಯಕ್ಚುಲಿ ಇದು. ಸೊ ಇಲ್ಲಿ ನಾವು ಅದೇ ರೀತಿ ಬರ್ಕೊಳೋದಾದರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಪ್ಪ ಅಂತಂದರೆ ಅಂದರೆ ಟೂ ಫೋರ್ಸಸ್. ಸೊ ಈ ಟೂ ಫೋರ್ಸಸ್ ಒಂದು ಎ ಮತ್ತು ಇನ್ನೊಂದು ಬಿ. ಸೊ ಎಫ್ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಪ್ಲಸ್ 2f ಇ ಎಫ್ ಬಿ ಕಾಸ್ ಥೀಟಾ. ಇವಾಗ ಇದನ್ನು ಆ್ಯಡ್ ಮಾಡಿದರೆ 2f ಸ್ಕ್ವೇರ್ ಪ್ಲಸ್ 2f ಕಾಸ್ ಥೀಟಾ ಬರುತ್ತೆ. ಸಾರಿ, ಇಲ್ಲಿ ಬಿ ಅಂತಂದರೆ ಎಫ್. ಸೊ ಎಫ್ ಇಂಟು ಎಫ್ ಬಂದ್ಬಿಟ್ಟು ಎಫ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಎಫ್ ಕಾಮನ್ ಆಗುತ್ತೆ. ಸೊ ಎಫ್ ಕಾಮನ್ ತೆಗೆದಾಗ ಇಲ್ಲೇನು ಉಳಿದಿರುತ್ತೆ, 2/1 ಪ್ಲಸ್ ಕಾಸ್ ಥೀಟಾ ಉಳಿದಿರುತ್ತೆ. ಸೊ ಇವಾಗ ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡೋಣ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಆಗ ನಮಗೆ ಏನು ಬರುತ್ತೆ, ಈ ಎಫ್ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸೊ 1 ಈಸ್ ಈಕ್ವಲ್ಸ್ ಟು 2/1 ಪ್ಲಸ್ ಕಾಸ್ ಥೀಟಾ. ಈಗ ಇಲ್ಲಿ ಕಾಸ್ ಥೀಟಾ ವ್ಯಾಲ್ಯೂ ಬಂದುಬಿಟ್ಟು 1/2 ಆಗುತ್ತೆ. ಈ 2 ಈ ಕಡೆ ಬಂದರೆ, ಸೊ ಕಾಸ್ 1/2 ವ್ಯಾಲ್ಯೂ ಬಂದುಬಿಟ್ಟು ಥೀಟಾ 120 ಡಿಗ್ರಿ. ಸೊ ಕಾಸ್ 1/2 ಈಸ್ ಈಕ್ವಲ್ಸ್ ಟು ಥೀಟಾ 120 ಡಿಗ್ರಿ. ಸೊ ಆಪ್ಷನಲ್ಲಿ ಎಷ್ಟೈತೆ, ಆಪ್ಷನ್ ಡಿ ಬಂದುಬಿಟ್ಟು 120 ಡಿಗ್ರಿ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 19th ಕ್ವಶನ್, ಸೋಲಾರ್ ಎಕ್ಲಿಪ್ಸ್ ವಿಲ್ ಟೇಕ್ಸ್ ಪ್ಲೇಸ್ ವೆನ್. ಅಂದರೆ ಸೋಲಾರ್ ಎಕ್ಲಿಪ್ಸ್ ಯಾವಾಗ ಬರುತ್ತೆ ಅಪ್ಪ ಅಂತಂದರೆ ಮೂನ್ ಬಂದುಬಿಟ್ಟು ಸನ್ ಮತ್ತು ಅರ್ತ್ ಸೆಂಟ್ರಲ್ ಬಂದಾಗ ಸೋಲಾರ್ ಎಕ್ಲಿಪ್ಸ್ ಬರುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟು. ನೆಕ್ಸ್ಟ್ ಇಲ್ಲಿ ಮಿನಿಮಮ್ ನಂಬರ್ ಆಫ್ ಅನ್ಈಕ್ವಲ್ ವೆಕ್ಟರ್ಸ್ ವಿಚ್ ಗಿವ್ ಝೀರೋ ರಿಸಲ್ಟೆಂಟ್ ಅಂತಂದರೆ, ಈಗ 2 ಈಕ್ವಲ್ ವೆಕ್ಟರ್ ತಗೊಂಡ್ರೆ ಅದು ಅನ್ಈಕ್ವಲ್ ವೆಕ್ಟರ್ಸ್ ಬರಲ್ಲ. ಸೊ ಅದಕ್ಕೆ ಮಿನಿಮಮ್ ಅಂತ ಕೇಳಿದ್ರೆ ಮಿನಿಮಮ್ ನಂಬರ್ ಆಫ್ ಅನ್ಈಕ್ವಲ್ ರೂಟ್ಸ್ ಅಪ್ಪ ಅಂತಂದರೆ 3. ಸೊ 3 ಅನ್ಈಕ್ವಲ್ ರೂಟ್ಸ್ ರಿಸಲ್ಟೆಂಟ್ ಬಂದುಬಿಟ್ಟು ನಮಗೆ 0 ಬರುತ್ತೆ. ಸೊ 21 ಕ್ವಶನ್ ಏನಪ್ಪ ಅಂತಂದರೆ, ದ ಓಲ್ಡೆಸ್ಟ್ ಮೌಂಟೇನ್ ಇನ್ ಇಂಡಿಯಾ ಆರ್ ಅಂತಂದರೆ, ಸೊ ದ ಓಲ್ಡೆಸ್ಟ್ ಮೌಂಟೇನ್ ಇನ್ ಇಂಡಿಯಾ ಆರ್ ಅರವಲ್ಲೀಸ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಮೆಜರ್ಸ್ ಆರ್ ಎಫೆಕ್ಟಿವ್ ಫಾರ್ ಸಾಯಿಲ್ ಕನ್ಸರ್ವೇಷನ್ ಇನ್ ಇಂಡಿಯಾ ಅಂತಂದರೆ, ಎಫಾರೆಸ್ಟೇಷನ್ ಆ್ಯಂಡ್ ಲಿಮಿಟಿಂಗ್ ಶಿಫ್ಟಿಂಗ್ ಆಫ್ ಕಲ್ಟಿವೇಷನ್. ಇವೆರಡು ಬಂದುಬಿಟ್ಟು ಈ ಎರಡು ಮೆಜರ್ಸ್ನ ನಾವು ಎಫೆಕ್ಟಿವ್ ಫಾರ್ ಸಾಯಿಲ್ ಕನ್ಸರ್ವೇಷನ್ ಅಂತ ತಗೊಂತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಸೆಕೆಂಡ್ ಆ್ಯಂಡ್ ಫೋರ್ತ್. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಎ gardener brought 5 rabbits. After 2 months, rabbits became 10, and after 4 months, they become 20. If the growth continue on the same ratio, what would be the amount of rabbits after 1 year? ಸೊ ಈ ಕ್ವಶನ್ ಬಂದುಬಿಟ್ಟು ಜಿಯೋಮೆಟ್ರಿಕ್ ಪ್ರೋಗ್ರೆಷನಿಂದ ತಗೊಂಡಿದ್ದಾರೆ. ಸೊ ಈ ಕ್ವಶನ್ನ ಸಾಲ್ವ್ ಮಾಡೋಣ ಫಸ್ಟು. ಸೊ ಈ ಕ್ವಶನಲ್ಲಿ ನೋಡೋದಾದರೆ ಫಸ್ಟು 5 ರ್ಯಾಬಿಟ್ಸ್ ತಗೊಂಬಂದಿದ್ದಾರೆ. ಸೊ ಈ 5 ಬಂದುಬಿಟ್ಟು ನಾವು ಎ ಅಂತ ತಗೊಬೋದು. ಎಷ್ಟನೇ ಕ್ವಶನ್ ಇದು, 23rd ಕ್ವಶನ್. ಸೊ ಎ ಬಂದುಬಿಟ್ಟು 5. ಅದೇ ರೀತಿ ಆಫ್ಟರ್ 2 months ದ ರ್ಯಾಬಿಟ್ಸ್ ಆರ್ ಬಿಕಮ್ 10 ಆ್ಯಂಡ್ 4 months ದೇ ಬಿಕಮ್ 20. ಸೊ ಈ 2 ಅನ್ನೋದು ಕಾಮನ್ ರೇಷಿಯೋ. ಸೊ ಆರ್ ಈಸ್ ಈಕ್ವಲ್ಸ್ ಟು 2. ನೆಕ್ಸ್ಟ್, ಇಫ್ ದ ಗ್ರೋತ್ ಕಂಟಿನ್ಯೂಸ್ ಆನ್ ದ ಸೇಮ್ ರೇಷಿಯೋ, ವಾಟ್ ವುಡ್ ಬಿ ದ ಅಮೌಂಟ್ ಆಫ್ ರ್ಯಾಬಿಟ್ಸ್ ಆಫ್ಟರ್ 1 year ಅಂತಂದರೆ 1 ವರ್ಷ ಆದಮೇಲೆ ಆ ರ್ಯಾಬಿಟ್ಸಿನ ಅಮೌಂಟ್ ಎಷ್ಟಾಗ್ಬೋದು, ಅಂದರೆ ಆ ರ್ಯಾಬಿಟ್ ಎಷ್ಟಾಗ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ 1 ವರ್ಷ ಅಂತಂದರೆ 12 months. ಸೊ ರೇಷಿಯೋ ಬಂದುಬಿಟ್ಟು 2. ಸೊ 12/2 ಮಾಡಿದರೆ 6 ಬರುತ್ತೆ. ಸೊ 12/2 ಡಿವೈಡ್ ಮಾಡಿದ್ರೆ 6 ಬರುತ್ತೆ. ಅದೇ ರೀತಿ 1 ಇಯರಿಗೋಸ್ಕರ 1 ಅಂತ ಆ್ಯಡ್ ಮಾಡಿದರೆ ಟೋಟಲ್ 6 + 1 = 7 ಬರುತ್ತೆ.
ಸೊ ನಾವು ಇವಾಗ A7ನ ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಏನಪ್ಪ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ನು ಅಂತಂದರೆ AN is equals to AR of n minus 1. ಸೊ A7 is equals to AR ಬಂದುಬಿಟ್ಟು ಇಲ್ಲಿ 2. ಸೊ n ಅಂತಂದರೆ 7 minus 1. ಸೊ A7 is equals to 2 ಅಲ್ಲ A ಅಂತಂದರೆ 5. ಸೊ 5 into 2 into 7 minus 1. ಸೊ 5 into 7 minus 1 ಅಂತಂದರೆ 2 power 6. ಸೊ 5 into 2 power 6 ಅಪ್ಪ ಅಂತಂದರೆ ಸೊ 6 times 2ನ ಮಲ್ಟಿಪ್ಲೈ ಮಾಡಿದ್ರೆ 2 to the 4, 4 to the 8, 8 to the 16, 16 to the 32, 32 to the 64. ಸೊ 5 into 64 ಅಂದರೆ 5 4 is 20, 5 6 30 plus 2 32. ಸೊ ಈ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು 320 ಬರುತ್ತೆ. ಸೊ ಆಪ್ಷನ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ. ಸೊ ಒಂದು ವರ್ಷಕ್ಕೆ 320 ರ್ಯಾಬಿಟ್ಸ್ ಆಗ್ತವೆ ಟೋಟಲ್. ಅದೇ ರೀತಿ ನೆಕ್ಸ್ಟ್ 24th ಕ್ವಶನ್ ನೋಡೋದಾದರೆ ಎ ಡೈಸ್ ಈಸ್ ರೋಲ್ಡ್ ಓನ್ಲಿ ಒನ್ಸ್ ಅಂತಂದರೆ ಒಂದು ಡೈಸ್ನ ಒಂದ್ಸರಿ ರೋಲ್ ಮಾಡಿದ್ದಾರೆ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದ ನಂಬರ್ ಲೆಸ್ ದ್ಯಾನ್ 3 ಅಂತಂದರೆ ಈಗ ನಾವು ಒಂದು ಡೈಸ್ನ ನಾವು ರೋಲ್ ಮಾಡಿದ್ದೀವಪ್ಪ ಅಂತಂದರೆ ಟೋಟಲಾಗಿ ಎಷ್ಟು ಔಟ್ಕಮ್ಸ್ ಬರ್ಬೋದು, ಅವು ಟೋಟಲಾಗಿ 6 ಔಟ್ಕಮ್ಸ್ ಬರ್ಬೋದು. ಸೊ ಎನ್ ಆಫ್ ಎಸ್ ಈಸ್ ಈಕ್ವಲ್ಸ್ ಟು 6 ಅಂದರೆ ನಾವು ತಗೊಂತೀವಿ. ಎಷ್ಟನೇ ಕ್ವಶನ್ ಇದೆ 24th ಕ್ವಶನ್. ಸೊ 24th ಕ್ವಶನ್ ಅಂತಂದರೆ ಎನ್ ಆಫ್ 6. ಸೊ ಟೋಟಲ್ ಔಟ್ಕಮ್ಸ್ ಬಂದುಬಿಟ್ಟು 6 ತಗೊಂತೀವಿ. ಸೊ ಅಲ್ಲಿ ಕ್ವಶನಲ್ಲಿ ಏನು ಹೇಳಿದಾನಪ್ಪ ಅಂತಂದರೆ ಅವನು ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ನಂಬರ್ ಈಸ್ ಲೆಸ್ ದ್ಯಾನ್ 3. ಸೊ 1 2 3 4 5 6. ಸೊ ಈ 6 ಔಟ್ಕಮ್ಸಲ್ಲಿ 3ಕ್ಕಿಂತ ಲೆಸ್ ಕಡಿಮೆ ಇರೋ ಯಾವಪ್ಪ ಅಂತಂದರೆ 1 2. ಸೊ ಕಡಿಮೆ ಇರೋ ಪ್ರಾಬಬಿಲಿಟಿ ಎಷ್ಟಪ್ಪ ಅಂತಂದರೆ 2. ಸೊ ಇದು ಎನ್ ಆಫ್ ಎ ಆಗುತ್ತೆ. ಸೊ ಟೋಟಲಾಗಿ ಎನ್ ಆಫ್ ಎಸ್ ಇಸ್ ಬೈ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಮಾಡಿದರೆ ಏನು ಬರುತ್ತಪ್ಪ ಅಂತಂದರೆ ಎನ್ ಆಫ್ ಎ ಬಂದುಬಿಟ್ಟು 2. ಸೊ ಎನ್ ಆಫ್ ಎಸ್ ಬಂದುಬಿಟ್ಟು 6. ಸೊ 2/6 ಅಂತಂದರೆ 1/3. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ವಯರ್ಸ್ ಆಫ್ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಫ್ರಮ್ ಎ ಸೀರೀಸ್ ದಟ್ ಈಸ್ ಅಂತಂದರೆ ಸೀರೀಸ್ ಆಫ್ ಆಡ್ ನಂಬರ್ಸ್. ನೆಕ್ಸ್ಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ರೂಟ್ 13 ಅಂತ ಹೇಳಿದಾನೆ. ಸೊ ರೂಟ್ 13 ವ್ಯಾಲ್ಯೂ ಬಂದುಬಿಟ್ಟು 3.605. ಸೊ ರೂಟ್ 13 ವ್ಯಾಲ್ಯೂ ಬಂದುಬಿಟ್ಟು 3.605. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ದ ರೇಡಿಯಸ್ ಆಫ್ ಸರ್ಕಲ್ ಈಸ್ ಇನ್ಕ್ರೀಸ್ಡ್ ಬೈ 20%. ದ ಏರಿಯಾ ಈಸ್ ಇನ್ಕ್ರೀಸ್ಡ್ ಬೈ ಅಂತಂದರೆ ಈ ಸರ್ಕಲ್ನ ಏರಿಯಾ 20% ಅಲ್ಲ ರೇಡಿಯಸ್ 20% ಇನ್ಕ್ರೀಸ್ ಆಗಿದೆ. ಅದೇ ರೀತಿ ಏರಿಯಾ ಎಷ್ಟು ಇನ್ಕ್ರೀಸ್ ಆಗೈತೆ ಅಂತ ಕ್ವಶನಲ್ಲಿ ಕೇಳ್ತಿದ್ದಾನೆ ಅವನು. ಸೊ ಫಸ್ಟು ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನಪ್ಪ ಅಂತಂದರೆ πr². ನಮಗೆ ಅಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ 20% ಇನ್ಕ್ರೀಸ್ ಆಗಿದೆ ಅಂತ. ಸೊ 20% ಪ್ಲಸ್ 20% ಪ್ಲಸ್ ಏರಿಯಾ ಎಷ್ಟು ಇನ್ಕ್ರೀಸ್ ಆಗಿದೆಯಪ್ಪ ಅಂತಂದರೆ ಸೊ ಇಲ್ಲಿ ನಾವು ಒಂದು ಫಾರ್ಮುಲಾ ಅಪ್ಲೈ ಮಾಡೋಣ. ಈ ಥರ ಬೇಡ, A% ಪ್ಲಸ್ B% ಪ್ಲಸ್ AB/100% ಮಾಡೋಣ. ಸೊ ಇಲ್ಲಿ ಎ ಅಂತಂದರೆ ರೇಡಿಯಸ್ಸು, ಬಿ ಅಂತಂದರೆ ರೇಡಿಯಸ್ಸು. ಸೊ ಇಲ್ಲಿ ಎ ಅಪ್ಪ ಅಂತಂದರೆ 20% ಇನ್ಕ್ರೀಸ್ ಆಗೈತೆ ಅಂತ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಸೊ 20% ಪ್ಲಸ್ ಎ ಬಿ ಅಪ್ಪ ಅಂತಂದರೆ 20 + 20 40. ಸೊ 40% ಅಂತಂದರೆ 400 ಡಿವೈಡೆಡ್ ಬೈ 100 ಅಂತಂದರೆ 4 1s 100 1s 100 4s 400. ಸೊ ಇದು ಪರ್ಸೆಂಟೇಜ್ ವ್ಯಾಲ್ಯೂ ಬಂತಿದ್ದು. ಸೊ 20% ಪ್ಲಸ್ 20% ಪ್ಲಸ್ 4% ಅಂತಂದರೆ 20 + 20 40. ಸೊ 40 + 4 44% ಏರಿಯಾ ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಬರೀಬೋದು. ಸೊ ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಈ ವಿಡಿಯೋದಲ್ಲಿ ನೋಡೋದಾದರೆ ಫೈಂಡ್ ದ 50th ಟರ್ಮ್ ಆಫ್ ದ ಸೀಕ್ವೆನ್ಸ್ 5, -2, -3, -16. ಸೊ ಈ ಕ್ವಶನ್ ಬಂದುಬಿಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನಿಂದ ತಗೊಂಡಿದ್ದಾರೆ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದಪ್ಪ ಅಂತಂದರೆ ಸೊ ಇಲ್ಲಿ ಈ ರೀತಿ ಸಾಲ್ವ್ ಮಾಡ್ಬೋದು ಇದನ್ನು. A = 5. ಅದೇ ರೀತಿ D = A2 - A1 ಅಪ್ಪ ಅಂತಂದರೆ A2 ಅಂತಂದರೆ ಈ ಸೆಕೆಂಡ್ ಟರ್ಮು. ಸೊ A1 ಅಪ್ಪ ಅಂತಂದರೆ ಈ ಫಸ್ಟ್ ಟರ್ಮು. ಸೊ ಸೆಕೆಂಡ್ ಟರ್ಮ್ನ ಫಸ್ಟ್ ಟರ್ಮು ಮೈನಸ್ ಮಾಡಿದರೆ -7 ಬರುತ್ತೆ. ಅಲ್ಲಿ ಕ್ವಶನಲ್ಲಿ ನಮಗೆ 50th ಟರ್ಮ್ ಹೇಳಿದ್ದಾನೆ. ಸೊ ಅದಕ್ಕೆ ನಾವು A50 ಅಂತ ಬರ್ಕೊಂಡು ಫೈಂಡ್ ಔಟ್ ಮಾಡ್ತಾಯಿದ್ದೀವಿ.
ಫಾರ್ಮುಲಾ ಬಂದುಬಿಟ್ಟು ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಆಫ್ ಎನ್ ಮೈನಸ್ ಒನ್ ಇಂಟು ಡಿ. ಸೊ ಎ 50 ಈಸ್ ಗಿವನ್ ಬೈ ಎ ಅಂತಂದರೆ ಫಸ್ಟ್ ಟರ್ಮ್ 5 ಪ್ಲಸ್ 50 ಎನ್ ಅಂತಂದರೆ ಅದೇ 50. ಸೊ 50 ಮೈನಸ್ 1 ಇಂಟು ಮೈನಸ್ 7. ಸೊ ಎ 50 ಈಸ್ ಈಕ್ವಲ್ಸ್ ಟು 5 ಪ್ಲಸ್ ಆಫ್ 49 ಇಂಟು 7. ಸೊ 49 ಇಂಟು 7 ಅಪ್ಪ ಅಂತಂದರೆ 7 9s are 63, throws 3, 6 7 4 28 ಪ್ಲಸ್ 6 34. ಸೊ ಇಲ್ಲಿ ಮೈನಸ್ ಇರೋದರಿಂದ ನಾವು ಇಲ್ಲಿ ಮೈನಸ್ ಹಾಕ್ಕೊಂತೀವಿ. ಸೊ 5 ಮೈನಸ್ 343 ಈಸ್ ಗಿವನ್ ಬೈ ಮೈನಸ್ 338. ಸೊ ಇದು ಬಂದ್ಬಿಟ್ಟು ನಮಗೆ ಆನ್ಸರ್. ಈ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಅಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. ಸೊ ಕ್ವಶನ್ ನಂಬರ್ 31 ಏನಪ್ಪ ಅಂತಂದರೆ, ಈ ಮ್ಯಾಟ್ರಿಕ್ಸ್ ಕೊಟ್ಟು ನಮಗೆ ಈ ಮ್ಯಾಟ್ರಿಕ್ಸ್ನ ಆರ್ಡರ್ ಕೇಳಿದ್ದಾನೆ. ಆರ್ಡರ್ ಅಪ್ಪ ಅಂತಂದರೆ ಎಮ್ ಕ್ರಾಸ್ ಎನ್ ಅಂತ ಹೇಳ್ತೀವಿ ನಾವು. ಸೊ ಎಮ್ ಕ್ರಾಸ್ ಎನ್ ಅಪ್ಪ ಅಂತಂದರೆ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಸೊ ಇಲ್ಲಿ ನಂಬರ್ ಆಫ್ ರೋಸ್ ನೋಡೋದಾದರೆ 1 2 3 4 5 6 7. ಸೊ ಟೋಟಲ್ 7 ನಂಬರ್ ಆಫ್ ರೋಸ್ ಆ್ಯಂಡ್ 1 2 3 4 5 6. ಸೊ 6 ನಂಬರ್ ಆಫ್ ಕಾಲಮ್ಸ್. ಸೊ 7 ಕ್ರಾಸ್ 6 ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಅದೇ ರೀತಿ ನೆಕ್ಸ್ಟ್ 32nd ಕ್ವಶನ್ ನೋಡೋದಾದರೆ, ಫೈಂಡ್ ದ ಸಮ್ ಅಂತ ಕೊಟ್ಟು ಈ ಈಕ್ವೇಷನ್ನ ಕೊಟ್ಟಿದ್ದಾರೆ. ಬಟ್ ನಾವು ಈ ಸಮ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ನಾವು ಮ್ಯಾಟ್ರಿಕ್ಸ್ನ ಅಡಿಷನ್ ಅಥವಾ ಮಲ್ಟಿಪ್ಲಿಕೇಶನ್ ಯಾವುದೇ ಮಾಡಬೇಕಪ್ಪ ಅಂತಂದ್ರೆ ಕೂಡ ಈಕ್ವಲ್ ಆರ್ಡರ್ ಇರಬೇಕು. ಸೊ ಈಕ್ವಲ್ ಆರ್ಡರ್ ಇದ್ದಾಗ ಮಾತ್ರ ನಾವು ಅಡಿಷನ್ ಆಗಲಿ ಸಬ್ಟ್ರಾಕ್ಷನ್ ಆಗಲಿ ಮಾಡ್ಬೋದು. ಬಟ್ ಇಲ್ಲಿ ಆರ್ಡರ್ ಒಂದು 2x2 ಇದೆ, ಇನ್ನೊಂದು 3x2 ಇದೆ. ಸೊ ಅದು ಸಾಲ್ವ್ ಮಾಡೋಕ್ಕೆ ಬರಲ್ಲ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋದಾದರೆ, ಇಫ್ ಎ ಪೋರ್ಷನ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಹ್ಯಾಸ್ ಎ ಶಾರ್ಟ್ ವೇವ್ ಲೆಂತ್. ಸೊ ಯಾವುದೇ ಆಗಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಒಳಗೆ ಎಷ್ಟು ಕಡಿಮೆ ವೇವ್ ಲೆಂತ್ ಇದ್ದರೆ ಅಷ್ಟು ಕಡಿಮೆ ಎನರ್ಜಿ ಇರುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಆನ್ಸರ್. ನೆಕ್ಸ್ಟ್ 34 ಕ್ವಶನ್ ನೋಡೋದಾದರೆ, ಈ ಕ್ವಶನ್ ಬಂದುಬಿಟ್ಟು ಕಾಂಬಿನೇಷನಿಂದ ತಗೊಂಡಿದ್ದಾರೆ. ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ ಟಾಪಿಕಿಂದ ತಗೊಂಡಿದ್ದಾರೆ ಈ ಕ್ವಶನ್ನ. From a group of 7 men and 6 women, 5 persons are selected from a committee so that at least 3 men are there in the committee. In how many ways it can be done? ಸೊ ಒಂದು ಕಮಿಟಿ ಫಾರ್ಮ್ ಮಾಡ್ಬೇಕಂತಿದ್ದಾರೆ. ಅದರಲ್ಲಿ ಸೊ 7 ಹುಡುಗರು ಮತ್ತು 6 ಹುಡುಗಿರಿಂದ ಒಂದು ಒಂದು ಕಮಿಟಿ ಮಾಡ್ಬೇಕಂತಿದ್ದಾರೆ. ಸೊ ಅದರಲ್ಲಿ ಅಟ್ಲೀಸ್ಟ್ 3 ಮೆನ್ ಇರಬೇಕಂತ ಹೇಳ್ತಾನೆ ಕ್ವಶನಲ್ಲಿ. ಸೊ ಈ ಕ್ವಶನ್ ಸಾಲ್ವ್ ಮಾಡೋದಾದರೆ, ಸೊ ಇಲ್ಲಿ ಕ್ವಶನಲ್ಲಿ 5 ಪರ್ಸನ್ ಕಮಿಟಿನ ಸೆಲೆಕ್ಟ್ ಮಾಡ್ಬೇಕಂತಂದರೆ ಅದರಲ್ಲಿ ಅಟ್ಲೀಸ್ಟ್ 3 ಮೆನ್ ಇರಬೇಕಂತಂದು. ಸೊ ಇಲ್ಲಿ ನಾವು ಬಂದುಬಿಟ್ಟು ಕಾಂಬಿನೇಷನ್ ತಗೊತೀವಿ. ಸೊ ಕಾಂಬಿನೇಷನ್ ಯಾವ ರೀತಿ ತಗೊತೀವಪ್ಪ ಅಂತಂದರೆ, ಸೊ 5 ಪರ್ಸನ್ ಕಮಿಟಿ ನಮಗೆ ಬೇಕು, ಬಟ್ ಅಲ್ಲಿ ಅಟ್ಲೀಸ್ಟ್ 3 ಮೆನ್ ಅಂತ ಕೇಳಿದ ನಾವು. ಸೊ ಅಟ್ಲೀಸ್ಟ್ 3 ಮೆನ್ನಪ್ಪ ಅಂತಂದರೆ ಒಂದು ಕಮಿಟಿಯಲ್ಲಿ 3 ಮೆನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಎಷ್ಟರಲ್ಲಿ 7 ಮೆನ್ನಲ್ಲಿ 3 ಮೆನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಅದೇ ರೀತಿ 6 ವುಮೆನಲ್ಲಿ 2 ವುಮೆನ್ನ ಸೆಲೆಕ್ಟ್ ಮಾಡ್ಕೊತೀವಿ ನಾವು. ಹಾಗೆ ಅವನು ಅಟ್ಲೀಸ್ಟ್ ಅಂತ ಕೇಳೋದ್ರಿಂದ ಅಲ್ಲಿ ಬೇಕಾದ್ರೆ ನಾವು 4 ಮೆನ್ ಆದರೂ ಆಗ್ಬೋದು. ಸೊ 4 ಮೆನ್ ಎಲ್ಲಿ ಎಷ್ಟು ಮೆನ್ ಅಂತ ಸೆಲೆಕ್ಟ್ ಮಾಡ್ಬೋದು ನಾವು ಅಂತಂದರೆ 7 ಮೆನ್ನಿಂದ ನಾವು 4 ಮೆನ್ನ ಸೆಲೆಕ್ಟ್ ಮಾಡ್ತೀವಿ ಅಟ್ಲೀಸ್ಟ್. ಸೊ ಕ್ರಾಸ್ 6. ಸೊ 6 ವುಮೆನಲ್ಲಿ ಇನ್ನು ಪ್ಲೇಸ್ ಎಷ್ಟು ಉಳಿದಿದೆ 4 ಅಂತಾರೆ, ಇನ್ನು 1 ಉಳಿದಿದೆ ಅಷ್ಟೇ. ಸೊ ಇನ್ನು 1 ವುಮೆನ್ನ ನಾವು ಸೆಲೆಕ್ಟ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಇಷ್ಟು ನಾವು ಬರ್ಕೊಂಡಿವಿ ಬೇಸಿಕ್ ಆಗಿ ಅಂತಂದರೆ ನಾವು ನೆಕ್ಸ್ಟ್ ಇನ್ನು ಈಸಿಯಾಗಿ ಮಾಡ್ಕೊತ ಹೋಗ್ಬೋದು. ಸೊ ಕಾಂಬಿನೇಷನ್ ಫಾರ್ಮುಲಾ ಬಂದುಬಿಟ್ಟು n ಫ್ಯಾಕ್ಟೋರಿಯಲ್ ಬೈ n ಮೈನಸ್ ಆರ್ ಆಫ್ ಆರ್ ಫ್ಯಾಕ್ಟೋರಿಯಲ್. ಸೊ ಇದೇ ರೀತಿ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊತ ಹೋಗೋಣ. ಇಲ್ಲಿ n ಅಪ್ಪ ಅಂತಂದರೆ 7, ಸೊ ಆರ್ ಅಪ್ಪ ಅಂತಂದರೆ 3. ಸೊ ಇಲ್ಲಿ ಫಾರ್ಮುಲಾ ಪ್ರಕಾರ ನೋಡೋದಾದರೆ 7 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 7 ಮೈನಸ್ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ 6 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 6 ಮೈನಸ್ 2 ಫ್ಯಾಕ್ಟೋರಿಯಲ್ ಪ್ಲಸ್ 7 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಆಫ್ 7 ಮೈನಸ್ 4 ಫ್ಯಾಕ್ಟೋರಿಯಲ್ ಪ್ಲಸ್ 7 ಫ್ಯಾಕ್ಟೋರಿಯಲ್ ಬೈ, ಸೊ ಇಲ್ಲಿ 6 ಫ್ಯಾಕ್ಟೋರಿಯಲ್ ಬೈ 1 ಫ್ಯಾಕ್ಟೋರಿಯಲ್ ಆಫ್ 6 ಮೈನಸ್ 1 ಫ್ಯಾಕ್ಟೋರಿಯಲ್. ಸೊ ಇದು ಕ್ಯಾಲ್ಕುಲೇಷನ್ಸ್ ಭಾಳ ದೊಡ್ಡ ಪ್ರೊಸೆಸ್ ಇದೆ. ಸೊ ನಾವು ಅದಕ್ಕೆ ಇಲ್ಲಿ 2 ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನು ಸಾಲ್ವ್ ಮಾಡೋಣ.
ಸೊ 7 ಫ್ಯಾಕ್ಟೋರಿಯಲ್ ಅಪ್ಪ ಅಂತಂದರೆ 7 ಇಂಟು 6 ಇಂಟು 5 ಇಂಟು ಇಲ್ಲಿ ಇದೇ ರೀತಿ ಬರುತ್ತೆ. ಸೊ 3 ಫ್ಯಾಕ್ಟೋರಿಯಲ್ ಆಫ್ 7 ಮೈನಸ್ 3 ಈಸ್ 4 ಫ್ಯಾಕ್ಟೋರಿಯಲ್. ಸೊ ಇಲ್ಲಿ 4 ಫ್ಯಾಕ್ಟೋರಿಯಲ್ ಬರ್ಕೊಂಡವಪ್ಪ ಅಂದರೆ ಈ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್. ಇಲ್ಲಿ ಇದೇ ರೀತಿ 4 ಇಂಟು 3 ಇಂಟು 2 ಇಂಟು 1 ಅವ್ರ ಲಾಸ್ಟಲ್ಲಿವರೆಗೆ ಇರುತ್ತೆ. ಬಟ್ ಇಲ್ಲಿ ಕೆಳಗೆ ಹೆಂಗಿದ್ರು ಮೈನಸ್ ಮಾಡ್ತೀವ ನಾವು. 6 ಮೈನಸ್ 2 ಇಸ್ 4 ಫ್ಯಾಕ್ಟೋರಿಯಲ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ 7 6 42 ಇಂಟು 5. ಸೊ 210 ಬೈ 3 ಫ್ಯಾಕ್ಟೋರಿಯಲ್ ಅಂತಂದರೆ 3 ಇಂಟು 2 ಇಂಟು 1. ಸೊ 6 ಈಸ್ ಈಕ್ವಲ್ 210 ಬೈ 6 ಅಪ್ಪ ಅಂತಂದರೆ 6 1 6 6 3 18. ಸೊ 3 ಉಳಿಯುತ್ತೆ 30. ಸೊ 6 5 30. ಸೊ ಇದು 35 ಬರುತ್ತೆ. ಅದೇ ರೀತಿ ಇದು ಬಂದ್ಬಿಟ್ಟು 6 5 30 ಬೈ 2 ಫ್ಯಾಕ್ಟೋರಿಯಲ್ ಅಂತಂದರೆ 2 ಇಂಟು 1 ಅಂತಂದರೆ 2ನೇ. ಸೊ 15 ಬರುತ್ತೆ. ಸೊ 15 ಇಂಟು 35 ಅಪ್ಪ ಅಂದರೆ 15 5 75. 15 3 45. 45 ಪ್ಲಸ್ 7 ಅಪ್ಪ ಅಂತಂದರೆ 52. ಸೊ 525 ಬರುತ್ತೆ ಇದಕ್ಕೆ. ಸೊ ಆನ್ಸರ್ ಇದಕ್ಕೆ 520 ಬರುತ್ತೆ ಈ ಕಡೆ ಸೈಡಿಗೆ. ಅದೇ ರೀತಿ ಈ ಕಡೆ ಸೈಡ್ ಸಾಲ್ವ್ ಮಾಡೋದಾದರೆ 7 ಫ್ಯಾಕ್ಟೋರಿಯಲ್ ಇಂಟು 5 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಬರ್ಕೊಳ್ಳೋಣ. 4 ಫ್ಯಾಕ್ಟೋರಿಯಲ್ಲೇ ಬರ್ಕೊಳ್ಳೋಣ ಇಲ್ಲಿ. ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಆಫ್ 3 ಫ್ಯಾಕ್ಟೋರಿಯಲ್. ಸೊ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಸೊ 7 ಇಲ್ಲಿ 6 5. ಸೊ ಸೇಮ್ ಅದೇ ರೀತಿ 35 ಬರುತ್ತೆ ಇಲ್ಲಿ ಕೂಡ. 7 ಇಂಟು 6 ಇಂಟು 5 ಅಂದರೆ 35. ಸೊ 3 ಫ್ಯಾಕ್ಟೋರಿಯಲ್ ಅಪ್ಪ ಅಂತಂದರೆ 6. ಸೊ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿದ್ರೆ 35 ಬರುತ್ತೆ. ಸೊ ಅದೇ ರೀತಿ ಇದನ್ನು ಸಾಲ್ವ್ ಮಾಡಿದೀವಪ್ಪ ಅಂತಂದರೆ ಸೊ ಇಲ್ಲಿ 6 ಬರುತ್ತೆ. ಯಾಕಂದರೆ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಸೊ 6 ಇಂಟು 35 ಅಂತಂದರೆ 210. ಸೊ ಈ 210 ಪ್ಲಸ್ 525 ಮಾಡಿದೀವಪ್ಪ ಅಂತಂದರೆ 735 ಬರುತ್ತೆ. ಸೊ ಈ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು 735. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 36th ಕ್ವಶನ್ ಏನಪ್ಪ ಅಂತಂದರೆ ವಿಚ್ ಆಫ್ ದ ಫಾಲೋವಿಂಗ್ ಗ್ರೂಪ್ಸ್ ಆಫ್ ಸ್ಟೇಟ್ಸ್ ಹ್ಯಾಸ್ ದ ಲಾರ್ಜೆಸ್ಟ್ ಡೆಪಾಸಿಟ್ಸ್ ಆಫ್ ಐರನ್ ಓರ್. ಅಂದರೆ ಐರನ್ ಓರ್ ಎಲ್ಲಿ ಜಾಸ್ತಿ ಇದೆಯಪ್ಪ ಅಂತಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬಿಹಾರ್ ಆ್ಯಂಡ್ ಒಡಿಸ್ಸಾ, ಸೆಕೆಂಡ್ ಆಪ್ಷನ್. ಸೊ ನೆಕ್ಸ್ಟ್ 37th ಕ್ವಶನ್ ನೋಡೋದಾದರೆ ಇಫ್ ಫ್ರಮ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ 1 to 9 1800 ಟೈಮ್ಸ್ ಸೆಲೆಕ್ಷನ್ ಈಸ್ ರ್ಯಾಂಡಮ್ಲಿ ಡನ್, ದೆನ್ ದ ನಂಬರ್ ಆಫ್ ಟೈಮ್ಸ್ 3 ಈಸ್ ಎಕ್ಸ್ಪೆಕ್ಟೆಡ್ ಟು ಕಮ್ ಈಸ್. ಸೊ ಇದು ಬಂದುಬಿಟ್ಟು ಪ್ರಾಬಬಿಲಿಟಿ ಕ್ವಶನ್ ಟೈಪ್ ಇದು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ ಇಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಆನ್ಸರು. ಸೊ ಯಾವ ರೀತಿಯಪ್ಪ ಅಂತಂದರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಬಂದುಬಿಟ್ಟು 9. ಸೊ 3 ವಿಲ್ ಕಮ್ ಇನ್ ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ 3 ಬಂದಾಗ ಅದ್ರ ಪ್ರಾಬಬಿಲಿಟಿ ಬಂದುಬಿಟ್ಟು 1/9 ಆಗುತ್ತೆ. ಸೊ 3 ವಿಲ್ ಕಮ್ ಇನ್ ಎನಿ ಸೆಲೆಕ್ಷನ್ ಬಿಟ್ವೀನ್ 1 to 1800 ಟೈಮ್ಸ್. ಸೊ 3 ಬಂದುಬಿಟ್ಟು 1 to 1800 ಟೈಮ್ ಸೆಲೆಕ್ಷನ್ ಒಳಗೆ ಎಲ್ಲ ಬೇಕಾದ್ರೂ ಬರ್ಬೋದು. ಸೊ ಅದ್ರ ಪ್ರಾಬಬಿಲಿಟಿ ಬಂದುಬಿಟ್ಟು 1/9. ಬಟ್ ಸೊ ಇಲ್ಲಿ ನಂಬರ್ ಆಫ್ ಟೈಮ್ಸ್ ಕೇಳಿರೋದ್ರಿಂದ ನಾವು 1800 ಇಂಟು 1/9 ಮಾಡ್ತೀವಿ. ಸೊ 1800/9 ಬಂದುಬಿಟ್ಟು 200. ಸೊ ಆಪ್ಷನ್ ಸಿ ಇದಕ್ಕೆ ಆನ್ಸರು. ಸೊ ನೆಕ್ಸ್ಟ್ 38th ಕ್ವಶನ್ ನೋಡೋದಾದರೆ ಜನರಲ್ ಇನ್ ಆನ್ ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ದ ರಿಲೇಷನ್ ಬಿಟ್ವೀನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಈಸ್ ಬಂದುಬಿಟ್ಟು ಫಸ್ಟ್ ಆಪ್ಷನ್. ಮೋಡ್ ಈಸ್ ಈಕ್ವಲ್ಸ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ನೆಕ್ಸ್ಟ್ 39th ಕ್ವಶನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಕೂಲ್ ಚಿಲ್ಡ್ರನ್ ವಿತ್ ರೆಸ್ಪೆಕ್ಟ್ ಟು 5 ಟೈಪ್ಸ್ ಆಫ್ ದೇರ್ ಐಸ್ whereas black, brown, dark brown, green, grey is graphically best represented using ಅಂತಂದರೆ ಇದನ್ನು ಯಾವ ಗ್ರಾಫಿಂದ ನಾವು ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಹಿಸ್ಟೋಗ್ರಾಮ್. ಸೊ ಫಸ್ಟ್ ಆಪ್ಷನ್ ಇದಕ್ಕೆ. ಸೊ ನೆಕ್ಸ್ಟ್ 40th ಕ್ವಶನ್ ನೋಡೋದಾದರೆ ಲೆಟ್ ಎಮ್ ಇಸ್ ಈಕ್ವಲ್ ಅಂದರೆ ಅರ್ಥಮೆಟಿಕ್ ಮೀನು, ಜಿಯೋಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನು. ಸೊ ಈ 3 ರಿಲೇಷನ್ಶಿಪ್ ಹೇಳಿದ್ದಾನೆ. ಈ 3 ರಿಲೇಷನ್ಶಿಪ್ ಬಂದುಬಿಟ್ಟು AM ಇಂಟು HM ಇಸ್ ಈಕ್ವಲ್ಸ್ ಟು GM ಸ್ಕ್ವೇರ್. ಈ ಸೀರೀಸಲ್ಲಿ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 42nd ಕ್ವಶನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎ ಸೆಟ್ ಆಫ್ ಡಾಟಾ ಈಸ್ ಎ ಮೆಜರ್. ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದು ಗ್ರೂಪ್ ಡಾಟಾದು ಮೆಜರ್ ಯಾವ್ದು ಮಾಡುತ್ತೆಪ್ಪ ಅಂತಂದರೆ ವೇರಿಯೇಷನ್ ಆಫ್ ಡಾಟಾ ಫ್ರಮ್ ಇಟ್ಸ್ ಮೀನ್. ಸೊ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆದಾದರೆ ದ ಫಾಲೋವಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಎನ್ ಈಕ್ವೇಷನ್.
ಸೊ ಇಲ್ಲಿ 4 ಕೊಟ್ಟಿದ್ದಾರೆ. ಇದರಲ್ಲಿ ಈಕ್ವೇಷನ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 3x + 2y - 4.5z ಇದೆಲ್ಲ ಈಕ್ವೇಷನ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದು ಒಂದು ಎಕ್ಸ್ಪ್ರೆಷನ್ನು. ಸೊ ಈ 9.75 ಅಂದರೆ ಇದೊಂದು ಡೆಸಿಮಲ್ ಫಾರ್ಮ್, ಸೊ ಇದು ನಂಬರಲ್ಲಿ ಬರುತ್ತೆ, ಸೊ ಇದು ಆಗಲ್ಲ. ಅದೇ ರೀತಿ ಇಲ್ಲಿ ಥರ್ಡ್ ಆಪ್ಷನ್ ನೋಡೋದಾದರೆ 5x² + 7.5 y³ > 1 ಅಂತಿದೆ. ಸೊ ಈಕ್ವೇಷನಲ್ಲಿ ಯಾವಾಗಲೂ > ಯೂಸ್ ಮಾಡಲ್ಲ. ಸೊ ಆಪ್ಷನ್ ಡಿ ಬಂದುಬಿಟ್ಟು a = b, ಇದು ಕರೆಕ್ಟ್ ಆನ್ಸರ್ ಇದೆ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಫೈಂಡ್ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ವರ್ಟೆಕ್ಸ್ ಆಫ್ 5 ಪಾಯಿಂಟೆಡ್ ಸ್ಟಾರ್ ಇನ್ಸ್ಕ್ರೈಬ್ಡ್ ಇನ್ ಆ್ಯನ್ ಸರ್ಕಲ್. ಸೊ ಇಲ್ಲಿ ಅವ್ರ ಕ್ವಶನ್ ಎಲ್ಲ ಬಂದುಬಿಟ್ಟು ಒಂದು ಸರ್ಕಲ್ ಒಳಗೆ 5 ಪಾಯಿಂಟ್ಸ್, ಸೊ 5 ವರ್ಟೆಕ್ಸ್ ಇರೋ ಸ್ಟಾರ್ ಇನ್ಸ್ಕ್ರೈಬ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಾವು ಫಸ್ಟ್ ನಾವು ಫಾರ್ಮುಲಾ ಯಾವ ನೋಡೋದಾದರೆ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಬಂದುಬಿಟ್ಟು n-2 × 180. ಸೊ ಏನಪ್ಪ ಅಂತಂದರೆ ನಂಬರ್ ಆಫ್ ಸೈಡ್ಸ್. ಸೊ ಇಲ್ಲಿ ಅವ್ರ ಕ್ವಶನಲ್ಲಿ ಕೊಟ್ಟಿದ್ದಾರೆ ವರ್ಟೆಕ್ಸ್ ಆಫ್ ದ 5 ಪಾಯಿಂಟೆಡ್ ಸ್ಟಾರ್ಸ್. ಸೊ n ಬಂದುಬಿಟ್ಟು 5 ಆಗುತ್ತೆ ಇಲ್ಲಿ. ಸೊ 5 - 2 × 180. ಸೊ 5 - 2 ಅಂದರೆ 3. 3 × 180 = 540. ಸೊ ಈ 540ನಲ್ಲಿ ನಾವು ಇದನ್ನು 5 ಪಾರ್ಟ್ಸಲ್ಲಿ ಡಿವೈಡ್ ಮಾಡಬೇಕು. ಸೊ 5 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 5 1s 5 ಸೊ ಈಚ್ ಸೈಡಲ್ಲಿ ಬಂದುಬಿಟ್ಟು 108 ಡಿಗ್ರಿ ಇಂಟೀರಿಯರ್ ಆ್ಯಂಗಲ್ ಇರುತ್ತೆ ಈ ಸ್ಟಾರಲ್ಲಿ. ಸೊ ನಾವು ಇವಾಗ ಸಪ್ಲಿಮೆಂಟ್ರಿ ಆ್ಯಂಗಲ್ ನೋಡೋಣ ಫಸ್ಟ್ ಈ ಡಯಾಗ್ರಾಮಲ್ಲಿರೋ. ಸೊ ಸಪ್ಲಿಮೆಂಟ್ರಿ ಆ್ಯಂಗಲ್ ಬಂದುಬಿಟ್ಟು 180. ಸೊ ಈ 180ನಲ್ಲಿ 108 ಮೈನಸ್ ಮಾಡಿದರೆ ಬರೋದು 72. ಸೊ ನಾವಿಲ್ಲಿ ಸಪ್ಲಿಮೆಂಟ್ರಿ ಆ್ಯಂಗಲ್ ಫೈಂಡ್ ಔಟ್ ಮಾಡಿದ ತಕ್ಷಣ ನೆಕ್ಸ್ಟು ಈಚ್ ವರ್ಟೆಕ್ಸಿಗೆ ಎಷ್ಟು ಆ್ಯಂಗಲ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಈಚ್ ವರ್ಟೆಕ್ಸ್ ಆ್ಯಂಗಲ್ ನಾವು ಯಾವ ಥರ ಫೈಂಡ್ ಔಟ್ ಮಾಡ್ತೀವಪ್ಪ ಅಂತಂದರೆ ಈ 108 ಮೈನಸ್ ಸಪ್ಲಿಮೆಂಟ್ರಿ ಆ್ಯಂಗಲ್ ನಮಗೆ ಏನು ಕೊಡುತ್ತೆ, ಈಚ್ ವರ್ಟೆಕ್ಸಲ್ಲಿರೋ ಆ್ಯಂಗಲ್ನ ನಮಗೆ ಕೊಡುತ್ತೆ. ಸೊ ಈಚ್ ವರ್ಟೆಕ್ಸ್ ಅಂದರೆ ಒಂದು ವರ್ಟೆಕ್ಸಿಗೆ 36 ಡಿಗ್ರಿ ಇದ್ದರೆ, ಸೊ 36 × 5, ಸೊ 5 ಸೈಡ್ಸ್ ಅಂತ ಅವ್ರು ಹೇಳಿದ್ರಲ್ಲ. ಸೊ 5 ಸೈಡ್ಸಿಗೆ ಬಂದ್ಬಿಟ್ಟು ಎಷ್ಟಾಗುತ್ತೆ, ಸೊ 5 6 30, 5 3 15 + 3 18. ಸೊ 180 ಡಿಗ್ರಿ ಇದಕ್ಕೆ. ಸೊ 180 ಡಿಗ್ರಿ ಇದಕ್ಕೆ ಆನ್ಸರು. ಸೊ ಕ್ವಶನ್ ಬಂದುಬಿಟ್ಟು ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ 46 ಕ್ವಶನ್ ನೋಡೋದಾದರೆ ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಝೀರೋಸ್ ಆಫ್ f(x) = x² + x + 1 ದೆನ್ 1/α + 1/β = ಅಂತ ಕೇಳಿದರೆ, ಸೊ ಈ ಕ್ವಶನ್ ನಾವು ಯಾವ್ದು ಸಾಲ್ವ್ ಮಾಡ್ತೀವಪ್ಪ ಅಂತಂದರೆ, ಸೊ 46 x² + x + 1. ಸೊ ಇದರಲ್ಲಿ ನಾವು ಫಸ್ಟು ಇದನ್ನು a ತಗೊಳ್ಳೋಣ, ಸೊ b ಇದನ್ನು 1 ತಗೊಳ್ಳೋಣ, c = 1. ಇಲ್ಲಿ ಕೋಷಂಟ್ ಏನು ಇಲ್ಲಪ್ಪ ಅಂತಂದರೆ ನಾವು 1 ತಗೊಬೇಕು. ಸೊ ಸಮ್ ಆಫ್ ಝೀರೋಸ್ ಆಫ್ ಆ್ಯನ್ ಕ್ವಾಡ್ರಿಕ್ ಈಕ್ವೇಷನ್ -b/a. ಸೊ ಇಲ್ಲಿ -b ಅಪ್ಪ ಅಂತಂದರೆ -1. ಸೊ a ಅಂದರೆ 1, ಸೊ 1/1 ಅಂತಂದರೆ 1, ಹಾಗೆ ಮೈನಸ್ ಸೈನ್ ಇದೆ, ಅದೇ ರೀತಿ ಬರ್ಕೊತೀವಿ. ಸೊ ಪ್ರಾಡಕ್ಟ್ ಆಫ್ ಝೀರೋಸ್ = c/a. ಸೊ c/a ಏನಂತಂದರೆ 1/1. ಸೊ 1/1 = 1. ಸೊ ಇವಾಗ ಈ ಫೈನಲ್ ಆನ್ಸರ್ನ ಡಿವೈಡ್ ಮಾಡಿದ್ರೆ, ಸೊ -1/1 ಡಿವೈಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ -1 ಬರುತ್ತೆ. ಸೊ ಇದಕ್ಕೆ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಈ ಕ್ವಶನ್ ಆಲ್ರೆಡಿ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಪ್ರಿವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಈ ಕ್ವಶನಲ್ಲಿ ಒಂದೊಂದು ಬಾಕ್ಸ್ ಬಂದುಬಿಟ್ಟು ಒಂದೊಂದು ಸ್ಕ್ವೇರ್ ಯೂನಿಟ್ ಲೆಕ್ಕ ಆಗುತ್ತೆ. ಸೊ ಅದೇ ರೀತಿ ನಾವು ಎಷ್ಟು ಬಾಕ್ಸ್ ಇದಾವೆ ಅಂತ ಟೋಟಲ್ ಕೌಂಟ್ ಮಾಡ್ಕೊತ ಬರಬೇಕು ಒಂದೊಂದೇ ಬಾಕ್ಸು. ಸೊ ಈ ಹಾಫ್ ಆಫ್ ಬಾಕ್ಸ್ಗಳು ಬಂದುಬಿಟ್ಟು ನಾವು ಈ 2 ಬಾಕ್ಸ್ ಸೇರಿ 1 ಬಾಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ಈ 2 ಬಾಕ್ಸ್ ಸೇರಿ 1 ಬಾಕ್ಸ್ ಅಂತ. ಬಟ್ ಇಲ್ಲಿ ಲಾಸ್ಟ್ ಕ್ವಶನ್ ನೋಡೋದಾದರೆ, ಇಲ್ಲಿ ಲಾಸ್ಟ್ ಬಾಕ್ಸಲ್ಲಿ 3 ಬರುತ್ತೆ. ಇಲ್ಲಿ ಇದೊಂದು ಮತ್ತು ಇದು ಬರುತ್ತೆ. ಸೊ ಈ 3 ನಾವು ಮಿಕ್ಸ್ ಮಾಡಿದರೆ 1.5 ಬರುತ್ತೆ ಇಲ್ಲಿ. ಸೊ ಟೋಟಲ್ ಆನ್ಸರ್ ಬಂದುಬಿಟ್ಟು 27.5 ಬಾಕ್ಸಸ್ ಇದರಲ್ಲಿ ಇದ್ದಾವೆ. ಸೊ ಸ್ಕ್ವೇರ್ ಯೂನಿಟ್ಸ್ ಎಷ್ಟಪ್ಪ ಅಂತಂದರೆ 27.5. ಆಪ್ಷನ್ ಡಿ ಇದಕ್ಕೆ ಆನ್ಸರ್ ಕರೆಕ್ಟ್. ಸೊ 48 ಕ್ವಶನ್ ನೋಡೋದಾದರೆ, ಮೆಟೀರಿಯಲ್ಸ್ ಫಾರ್ ರೈನ್ ಪ್ರೂಫ್ ಕೋಟ್ಸ್ ಆ್ಯಂಡ್ ಟೆಂಟ್ಸ್ ಒವೆ ದೇರ್ ವಾಟರ್ ಪ್ರೂಫ್ ಪ್ರಾಪರ್ಟೀಸ್ ಟು. ಅಂದರೆ
ಆಪ್ಷನ್ ಎ ಇದಕ್ಕೆ ಆನ್ಸರು, ಸರ್ಫೇಸ್ ಟೆನ್ಷನ್. ಸೊ 49 ಕ್ವಶನ್ ಬಂದುಬಿಟ್ಟು ದ ಫ್ಲೋರ್ ಆಫ್ ಎ ಪರ್ಟಿಕ್ಯುಲರ್ ರೂಮ್ ರಿಕ್ವೈರ್ಸ್ 700 ಟೈಲ್ಸ್ ಆಫ್ 15 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಟು ಕವರ್ ಇಟ್. ಅಂದರೆ ಒಂದು ಫ್ಲೋರಲ್ಲಿ ಒಂದು ರೂಮ್ನ ಕವರ್ ಮಾಡೋದಕ್ಕೆ ಟೈಲ್ಸಿಂದ 700 ಟೈಲ್ಸ್ ಬೇಕು. ಸೈಜ್ ಯಾವುದು ಅಂತಂದರೆ 15 ಸೆಂಟಿಮೀಟರ್ ಟು 10 ಸೆಂಟಿಮೀಟರ್. ಸೊ ಹೌ ಮೆನಿ ಟೈಲ್ಸ್ ರಿಕ್ವೈರ್ಡ್ ಟು ಕವರ್ ದ ಸೇಮ್ ಫ್ಲೋರ್ ಇಫ್ ದ ಸೈಜ್ ಚೇಂಜ್ಡ್ ಫ್ರಮ್ 15 ಇಂಟು 10 ಸೆಂಟಿಮೀಟರ್ 25 ಇಂಟು 5. ಸೊ 15ಇಂದ 25 ಕನ್ವರ್ಟ್ ಆದರೆ ಎಷ್ಟು ಟೈಲ್ಸ್ ಬೇಕು ನಮಗೆ ಆ ಫ್ಲೋರ್ನ ಫಿಲ್ ಮಾಡೋಕ್ಕೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ನ ಸಾಲ್ವ್ ಮಾಡೋದಾದರೆ, ಸೊ ಏರಿಯಾ ಆಫ್ ಟೈಲ್ಸು 15 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಟೈಲ್ಸಿಗೆ ನೋಡೋದಾದರೆ 48th ಕ್ವಶನ್ 50 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ನೋಡೋದಾದರೆ 150 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆನಾ, ಏರಿಯಾ ಆಫ್ ಟೈಲ್ ಬಂದುಬಿಟ್ಟಿದ್ದು. ಸೊ ಅದೇ ರೀತಿ ಒಂದು ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ರೂಮ್ ಬೈ ಏರಿಯಾ ಆಫ್ ಒನ್ ಟೈಲ್. ಸೊ ಇಲ್ಲಿ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಅಂತಂದರೆ ನಂಬರ್ ಆಫ್ ಟೈಲ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ, ನಮಗೆ ಎಷ್ಟು ಅಂತ ಕೊಟ್ಟಿದ್ದಾರೆ, 700 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ 700 ಅಪ್ಪ ಅಂತಂದರೆ ಏರಿಯಾ ಆಫ್ ರೂಮ್ ನಮಗೆ ಕೊಟ್ಟಿಲ್ಲ. ಸೊ ಏರಿಯಾ ಆಫ್ ರೂಮ್ ಅದೇ ರೀತಿ ಬರ್ಕೊಳ್ಳೋಣ. ಸೊ ಏರಿಯಾ ಆಫ್ ಒನ್ ಟೈಲ್ ಅಪ್ಪ ಅಂತಂದರೆ 150 ಸೆಂಟಿಮೀಟರ್ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋದ್ರೆ ನಮಗೆ ಆನ್ಸರ್ ಬಂದುಬಿಟ್ಟು 5000. ಸೊ ಇದು ಬಂದುಬಿಟ್ಟು ನಮಗೆ ಏರಿಯಾ ಆಫ್ ರೂಮ್ ಗೊತ್ತಾಗುತ್ತೆ. ಸೊ ಇವಾಗ ಏರಿಯಾ ಆಫ್ ರೂಮ್ ಗೊತ್ತಾದ್ಮೇಲೆ ನಾವು ನೆಕ್ಸ್ಟ್ ನ್ಯೂ ಟೈಲಿಗೆ ಏರಿಯಾ ನೋಡ್ಕೊತ ಹೋಗೋಣ. ನ್ಯೂ ಟೈಲ್ ಅಪ್ಪ ಅಂತಂದರೆ 25 ಸೆಂಟಿಮೀಟರ್ ಇಂಟು 5 ಸೆಂಟಿಮೀಟರ್. ಸೊ 25 ಇಂಟು 5 ಬಂದುಬಿಟ್ಟು 125 ಸೆಂಟಿಮೀಟರ್. ಈಗ ನಮಗೆ ಆಲ್ರೆಡಿ ಏರಿಯಾ ಆಫ್ ಟೈಲ್ ಗೊತ್ತಿದೆ, ಎಷ್ಟು 5000. ಸೊ ಡಿವೈಡೆಡ್ ಬೈ 125. ಸೊ ಸೇಮ್ ಇದೇ ಫಾರ್ಮುಲಾನೇ, ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು ಏರಿಯಾ ಆಫ್ ರೂಮ್ ಬೈ ಏರಿಯಾ ಆಫ್ ಒನ್ ಟೈಲ್. ಸೊ ಏರಿಯಾ ಆಫ್ ಒನ್ ಟೈಲ್ ಬಂದಿದೆ, ಏರಿಯಾ ಆಫ್ ರೂಮ್ ನಮಗೆ ಸಿಕ್ಕಿದೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ, ಟೋಟಲಾಗಿ 840 ಬರುತ್ತೆ. ಸೊ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು 840. ಸೊ ಆಪ್ಷನ್ ಬಿ ಬಂದುಬಿಟ್ಟು ಇದಕ್ಕೆ ಆನ್ಸರ್. ಸೊ 50th ಕ್ವಶನ್ ನೋಡೋದಾದರೆ 1000 ಮೈಕ್ರಾನ್ಸ್ ಈಸ್ ಈಕ್ವಲ್ ಟು, ಅಂದರೆ 1000 ಮೈಕ್ರಾನ್ಸ್ ಎಷ್ಟಪ್ಪ ಅಂದರೆ 10⁻³ ಮೀಟ್ರ್ ಈಕ್ವಲ್ ಆಗುತ್ತೆ.